ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. 2028ಕ್ಕೆ ಯತ್ನಾಳ್ ಸಿಎಂ, ಹೈಕಮಾಂಡ್ ಕೊಟ್ಟೆ ಬಿಟ್ಟು ಗ್ರೀನ್ ಸಿಗ್ನಲ್. 2028ಕ್ಕೆ ನಾನೇ ಕರ್ನಾಟಕದ ಮುಖ್ಯಮಂತ್ರಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಪುನರ್ ಉಚ್ಚಾರ. ಎಸ್, ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ಕಾರ್ಯಕರ್ತರನ್ನ ಉದ್ದೇಶಿಸಿ ಈ ಹಿಂದೆ ಮಾತನಾಡಿದ್ರು. ರಾಜ್ಯದಲ್ಲಿ ಹಿಂದೂ ಪರ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರು ಕೂಡ ಹಿಂದೂ ಪರ ವ್ಯಕ್ತಿಗೆ ಮತವನ್ನ ಹಾಕೋದಕ್ಕೆ ಪ್ರತಿಜ್ಞೆ ಮಾಡಬೇಕು ಅಂತನೂ ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು. ರಾಜ್ಯದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ಎಲ್ಲರೂ ಕೂಡ ಒಂದಾಗಬೇಕು ಅಂತ ಈ ಹಿಂದೆ ಯತ್ನಾಳ್ ಅವರು ಕರೆಯನ್ನು ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಿಂದೂ ಪರ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಜಾತಿ ಧರ್ಮ ಯಾವುದನ್ನು ಕೂಡ ನೋಡ್ಬೇಡ್ರಿ ಕಣ್ರಿ. ಒಂದು ಕಡೆ ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ದಲಿತರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಇತ್ಯಾದಿ ಜಾತಿ ಧರ್ಮಗಳನ್ನ ಮುಂದೆ ತರಬೇಡಿ. ಮನುಷ್ಯ ಧರ್ಮವನ್ನ ಮುಂದೆ ತಗೊಂಡ್ಬನ್ನಿ. ಈತ ಹಿಂದೂ ಅನ್ನೋದನ್ನ ಗಮನಿಸಿ. ಅದು ಬಿಟ್ಟು ನಾವು ಈ ಜಾತಿ ಆ ಜಾತಿ ಮೇಲ್ಜಾತಿ ಕೀಳ್ಜಾತಿ ಇದೆಲ್ಲ ಬೇಡವೇ ಬೇಡ. ಯಾವುದನ್ನು ಕೂಡ ಜಾತಿ ಧರ್ಮವನ್ನ ನೋಡದೆ ಪ್ರತಿಯೊಬ್ಬರು ಕೂಡ ಹಿಂದೂ ಪರ ವ್ಯಕ್ತಿಗೆ ಮತವನ್ನ ಹಾಕಬೇಕು ಅಂತ ಇದೇ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾರೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಷ್ಟೇ ಅಲ್ಲದೆ ನೋಡಿ, ಇದೇ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾನೇ ಒಂದು ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡ್ತೀನಿ. ಬೇರೆಯವರ ಆಹ್ವಾನಕ್ಕಾಗಿ ಕಾದು ಕೂರೋದಕ್ಕೆ ನಾನು ಹುಚ್ಚನಲ್ಲ. 2028ರಲ್ಲಿ ನನ್ನ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ನೋಡಿ, ಬಿಜೆಪಿ ನನ್ನನ್ನು ಉಚ್ಚಾಟನೆ ಮಾಡಿರಬಹುದು, ಅದು ಅವರಿಗೆ ದೊಡ್ಡ ಲಾಸ್ ವಿನಃ ನನಗೆ ಯಾವುದೇ ರೀತಿಯಾದಂತಹ ಲಾಸ್ ಇಲ್ಲ ಕಣ್ರಿ. ಅವ್ರು ಕರೀತಾರೆ, ಇವ್ರು ಕರೀತಾರೆ, ಮೋದಿ ಕರೀತಾರೆ, ಅಮಿತ್ ಶಾ ಕರೀತಾರೆ ಅಂತ ನಾನು ಕಾದ್ಕೊಂಡು ಕೂರೋದಿಲ್ಲ. ನಾನು ಆ ಭ್ರಮೆಯಲ್ಲಿ ಇರುವಂತಹ ಹುಚ್ಚ ಅಲ್ವೇ ಅಲ್ಲ. ನೋಡಿ, 2028ಕ್ಕೆ ನನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಾನೇ ಅದಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಮ್ಮೆ ಒತ್ತಿ ಹೇಳಿರುವಂಥದ್ದು. ಅಷ್ಟೇ ಅಲ್ಲದೆ ನೋಡಿ, ನಾನು ಸ್ವಾಭಿಮಾನದಿಂದ ಬದುಕಿದವನು, ಯಾರ ಹಂಗಲ್ಲೂ ಕೂಡ ಇದ್ದಂಥವನಲ್ಲ. ಬಿಜೆಪಿ ಪ್ರಮುಖರ ಬಳಿಗೆ ಹೋಗಿ ಕೈಕಾಲು ಹಿಡ್ಕೊಂಡು ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಬೇಡುವ ಅವಶ್ಯಕತೆ ನನಗಿಲ್ಲ. ನಾನು ಯಾಕೆ ಹೋಗ್ಬೇಕು? ಪಕ್ಷದ ವಿರುದ್ಧನೇ ಆಗಲಿ ಅಥವಾ ಎದುರಾಳಿ ಪಕ್ಷದ ವಿರುದ್ಧವೇ ಆಗಲಿ ಅನ್ಯಾಯ ಆಗ್ತಾ ಇದೆಯಾ ಅದನ್ನ ನಾನು ಎತ್ತಿ ತೋರಿಸುವಂಥವನೇ. ಬಿಜೆಪಿಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪನವರಾಗಲಿ ಅಥವಾ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಾಗಲಿ ಬಿಜೆಪಿಯನ್ನ ಮುಳುಗಿಸೋದ್ರಲ್ಲಿ ಅವರು ಎತ್ತಿದ ಕೈಗಳು. ಅಂಥವರನ್ನ ಯಾಕೆ ನಾನು ಸುಮ್ಮನೆ ಬಿಡಬೇಕು? ಅವರು ಮಾಡ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಾನು ಯಾವಾಗಲೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ. ಧ್ವನಿ ಎತ್ತಿದ್ದಕ್ಕೇನೆ ಇವತ್ತು ನನ್ನನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಅದು ಅವರವರ ಇಚ್ಛೆ, ನಾನು ಅದಕ್ಕೇನು ಮಾಡೋದಿಲ್ಲ. ಆ ಉದ್ದೇಶದಿಂದ ಅಂದ್ರೆ ನೋಡಿ, ನಾನು ಅವರು ಉಚ್ಚಾಟನೆ ಮಾಡಿದ್ರು ಅಂದ ತಕ್ಷಣ ಹೋಗ್ಬಿಟ್ಟು ಅಯ್ಯೋ ದಯವಿಟ್ಟು ನನ್ನನ್ನು ಆ ಪಕ್ಷಕ್ಕೆ ಮತ್ತೊಮ್ಮೆ ಸೇರಿಸ್ಕೊಂಡ್ಬಿಡಿ, ನನಗೆ ಆ ಸ್ಥಾನ ಕೊಡಿ ಈ ಸ್ಥಾನ ಕೊಡಿ ಅಂತ ನಾನು ಯಾವತ್ತೂ ಕೂಡ ಯಾರ ಕೈಕಾಲನ್ನು ಹಿಡಿಯುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಬಿಜೆಪಿಗೆ ಸೇರ್ಕೊಳ್ಳಿ ಅಂತ ಯಾರ ಬೆಳೆಯೂ ಕೂಡ ದುಂಬಾಲು ಬೀಳೋದಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ರು. ನೋಡಿ, BS ಯಡಿಯೂರಪ್ಪ ಹಾಗೆ BY ವಿಜಯೇಂದ್ರ ಹಾಗೆ BY ರಾಘವೇಂದ್ರ ಕುಟುಂಬದ ಹಿಡಿತದಲ್ಲಿ ಪಕ್ಷ ಇರುವ ತನಕ ನಾನು ಬಿಜೆಪಿಗೆ ಸೇರುವುದಿಲ್ಲ. ನೋಡಿ, ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಬಿಜೆಪಿಯ ಕಟ್ಟಾಳು ಅಂತ ಗುರುತಿಸಿಕೊಂಡಿರುವಂತಹ ಮಾಜಿ ಸಿಎಂ BS ಯಡಿಯೂರಪ್ಪನವರು ಹಾಗೆ ಅವರ ಸುಪುತ್ರ BY ವಿಜಯೇಂದ್ರ ಅವರು, ಈತ BY ರಾಘವೇಂದ್ರ ಅವರು ಈಗಾಗಲೇ ಬಿಜೆಪಿಯನ್ನ ಕಂಪ್ಲೀಟ್ ಆಗಿ ಒಂದು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪನವರ ಕುಟುಂಬ, ಯಡಿಯೂರಪ್ಪನವರ ಕುಟುಂಬ ಅಂದ್ರೆ ಬಿಜೆಪಿ. ಈ ರೀತಿ ಆಗಿರೋದ್ರಿಂದ ಆ ಕುಟುಂಬಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಲಿಡೋದಿಲ್ಲ. ಒಂದು ವೇಳೆ ನೋಡಿ ಅವರ ಹಿಡಿತದಲ್ಲಿ ಇಲ್ಲ ಅಂತಂದ್ರೆ ನಾನೇನೋ ಪಕ್ಷಕ್ಕೆ ಸೇರ್ಕೋಬಹುದು, ಆದ್ರೂ ಅವ್ರು ಇರ್ತಾರೆ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಕೊಳ್ಳೋದಿಲ್ಲ ಅಂತಲೂ ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡಿದ್ರು. ರಾಜ್ಯದಲ್ಲಿ ಜಾತ್ಯತೀತ ಅನ್ನುವ ನಕಲಿ ಡೋಂಗಿಗಳು ಕೂಡ ನಡೆಸ್ತಾ ಇರುವಂತಹ ಸರ್ಕಾರದ ಹಿಂದೂ ಒಕ್ಕಲಿಗ ಲಿಂಗಾಯತ ದಲಿತ ಹಿಂದುಳಿದ ವರ್ಗಗಳ ಸರ್ಕಾರ ಅಲ್ವೇ ಅಲ್ಲ, ಅದು ಕೇವಲ ಮುಸಲ್ಮಾನರ ಸರ್ಕಾರ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ದೂಷಣೆ ಮಾಡ್ತಾರೆ. ಇನ್ನು ರಾಜ್ಯದಲ್ಲಿ ಹಿಂದುತ್ವವನ್ನ ಉಳಿಸ್ಬೇಕು ಅಂತ ಚಿಂತನೆ ಇದೆಯಲ್ಲ, ಆ ಚಿಂತನೆ ಇದ್ರೆ ಜಾತಿ ಮತ ಬಿಟ್ಟು ಎಲ್ಲರೂ ಕೂಡ ಒಂದಾಗಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಗಳು ಒಂದಾಗಿದ್ರೆ ಮತ್ತು ಹಿಂದೂಗಳನ್ನ ಪ್ರತಿನಿಧಿಸುವ ವ್ಯಕ್ತಿ ರಾಜ್ಯದ ನೇತೃತ್ವ ವಹಿಸಿದ್ರೆ ದೇಶದಲ್ಲಿ ಹಿಂದೂಗಳಿಗೆ ಭವಿಷ್ಯ ಇಲ್ಲ. ಜಾತಿ ವ್ಯವಸ್ಥೆಯಿಂದ ಹೊರಬಿದ್ದಿದ್ರೆ ನಮ್ಮ ದೇವಸ್ಥಾನಗಳು ಉಳಿಯೋದಿಲ್ಲ ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸಿಎಂ DCM ಮುಸ್ಲಿಂ ಪರ ಈ ಹಿಂದೆ ಒಂದು ಕಡೆ ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯನವರಾಗಿರ್ಬೋದು, DCM DK ಶಿವಕುಮಾರ್ ಅವರಾಗಿರ್ಬೋದು, ಬಾಯಿ ತೆಗೆದ್ರೆ ಮುಸ್ಲಿಂ ಅಂತಾರೆ. ಕರ್ನಾಟಕದ ವಿಧಾನಸಭೆಯೋ ಅಥವಾ ಪಾಕಿಸ್ತಾನದ ವಿಧಾನಸಭೆ
ಲವ್ ಯು ಅನ್ನುವಂತಾಗಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು. ರಾಜ್ಯದ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರು ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅಂತ ಸಮರ್ಥಿಸಿಕೊಳ್ತಾರೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ಹಿಂದೂಗೆ ವೋಟ್ ಮಾಡಿ ನೋಡಿ, ರಾಜ್ಯದಲ್ಲಿ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳ ಪುನಶ್ಚೇತನಕ್ಕೆ ಮತ್ತು ಶಿಕ್ಷಕರ ನೇಮಕಾತಿಗೆ ಹಣ ಇಲ್ಲ ಅನ್ನುವ ಮುಖ್ಯಮಂತ್ರಿಗಳು ಮದರಸಾ ಮತ್ತು ಉರ್ದು ಶಾಲೆಗಳಿಗೆ ಎಷ್ಟು ಬೇಕಾದರೂ ಹಣವನ್ನ ನೀಡ್ತೀವಿ ಅಂತಾರೆ. ಕುರಿಗಾಯಿಗಳಿಗೆ 5 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಕೊಡ್ತೀವಿ ಅಂದಿದ್ರು. ಹಿಂದೂಗಳಿಗೆ ಸಿಗ್ತಾ ಇದೆಯಾ? ಅದು ನನಗೆ ಒಂದು ಕಡೆ ಖುಷಿ ಪಡ್ತಾ ಇದ್ದೀನಿ. ಆದರೆ ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತಿದ್ದ ಸಿದ್ದರಾಮಯ್ಯ ಈಗ ನನ್ನ ಮುಸಲ್ಮಾನ ಅಂತ ತಿಳ್ಕೊಳ್ಳಿ ಅನ್ನುವ ಕೀಳು ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ. ನಾನು ಹುಟ್ಟಿದ ಸಮಾಜದ ಬಗ್ಗೆ ಗೌರವ ಇಲ್ಲದ ವ್ಯಕ್ತಿ ಇವತ್ತು ಒಂದು ಕಡೆ ಧೂಳಿಪಟ ಆಗೋಗ್ಬಿಟ್ಟಿದ್ದಾರೆ. ಇದೆಂಥ ದುರ್ದೈವ ಅಂತ ಕೂಡ ಹೇಳಿದರು. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಸಿದ್ದರಾಮಯ್ಯನವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ನಿಂದ ಹೊರಹಾಕಿದ್ದಕ್ಕೆ ಮತ್ತು ಬಿ.ಎಸ್. ಯಡಿಯೂರಪ್ಪ ಅವರನ್ನ ಬಿಜೆಪಿಯಿಂದ ಹೊರಹಾಕಿದ್ದಕ್ಕೆ ಈ ಮೂವರು ಮುಖ್ಯಮಂತ್ರಿ ಆದವರೇ. ನನ್ನನ್ನ ಈಗ ಬಿಜೆಪಿಯಿಂದ ಹೊರಹಾಕಲಾಗಿದೆ. ಆದರೆ 2028ಕ್ಕೆ ನಾನು ಪುಟ್ಟಿದ್ದು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಭವಿಷ್ಯವನ್ನ ನುಡಿದರು. ಅಷ್ಟೇ ಅಲ್ಲದೆ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ತಾವೇ ಮುಖ್ಯಮಂತ್ರಿ ಆಗಲಾಗಿ ಅಂತ ಯತ್ನಾಳ್ ಅವರು ಹಲವು ಬಾರಿ ಸಾರ್ವಜನಿಕವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಹೊರತು ಪಕ್ಷದ ವರಿಷ್ಠರು ಇದಕ್ಕೆ ಅಧಿಕೃತ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ರಾಜ್ಯದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯ ವೇಳೆಗೆ ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಇತ್ತೀಚೆಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಅಷ್ಟೇ ಅಲ್ಲದೆ ಯತ್ನಾಳ್ ಅವರ ಭವಿಷ್ಯ ಈಗ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ? ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಮಾತ್ರ ಈವರೆಗೂ ಕೂಡ ಯತ್ನಾಳ್ ಅವರ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿಗೆ ಅಥವಾ 2028ರ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ವಿಚಾರಕ್ಕೆ ಯಾವುದೇ ಮನ್ನಣೆಯನ್ನು ಕೊಟ್ಟಿಲ್ಲ. ವಿಜಯಪುರ ನಗರದ ಶಾಸಕರಾದ ಯತ್ನಾಳ್ ಈ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇರೋದು ರಾಜಕೀಯ ವಲಯದಲ್ಲಿ ಆಗಾಗ್ಗೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ವಿರೋಧ ಪಕ್ಷದವರು ಸೇರಿದಂತೆ ಸ್ವಪಕ್ಷದ ಕೆಲ ನಾಯಕರಿಂದಲೂ ಕೂಡ ಇದಕ್ಕೆ ವ್ಯಂಗ್ಯದ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಯತ್ನಾಳ್ ಅವರು 2028ಕ್ಕೆ ತಾವೇ ಸಿಎಂ ಅಂತ ನೀಡಿರುವ ಹೇಳಿಕೆ ಮತ್ತು ಅದರ ಸುತ್ತ ನಡೀತಾ ಇರುವಂತಹ ರಾಜಕೀಯ ಚರ್ಚೆಗಳ ಒಂದು ಸುದ್ದಿ ಇದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಸ ಆಗ್ತಾ ಇರುವಂತದ್ದು ನೋಡ್ಬೇಕಾಗುತ್ತೆ. ಹಾಗಾದ್ರೆ ಯಾವ ಆಧಾರದ ಮೇಲೆ ಯತ್ನಾಳ್ ಅವರು 2028ಕ್ಕೆ ನಾನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸ್ತೀನಿ ಅನ್ನುವಂಥ ಮಾತನ್ನ ಕೊಟ್ಟರು? ಯತ್ನಾಳ್ ಅವರಿಗೆ ಏನಾದರೂ ಹೈಕಮಾಂಡ್ ನಾಯಕರು, ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು, ಸೊ ಇನ್ನುಳಿದಂತೆ ನಾಯಕರು ಏನಾದರೂ ಭರವಸೆಯನ್ನ ಕೊಟ್ರ? ಆ ಭರವಸೆಯ ಮೇಲೆ ಇಷ್ಟು ದಿಲ್ದಾರಾಗಿ ಧೈರ್ಯದಿಂದ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ರ? ಮುಂಬರುವ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ನೋಡೋಣ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ನ ನಾಯಕರು ಅಥವಾ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರು ಅಥವಾ ರಾಜ್ಯಾಧ್ಯಕ್ಷರಾಗಿ ಗುರುತಿಸಿಕೊಂಡಿರುವಂತಹ ಬಿ.ವೈ. ವಿಜಯೇಂದ್ರ ಅವರು, ಸೊ ಇನ್ನುಳಿದ ನಾಯಕರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.